ನಮಸ್ಕಾರ, ನನ್ನ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನು ಈ ದಿನ ರುಚಿಯಾದ ರಾಗಿ ಇಡ್ಲಿ ಮಾಡ್ಕೊಂಡು ಬಂದಿದ್ದೀನಿ. ಬಣ್ಣ ನೋಡಿ ನೀವು ಡಿಸೈಡ್ ಮಾಡಿಬಿಡಿ. ಇದು ತುಂಬ ಟೇಸ್ಟ್ ಇರುತ್ತೆ, ಬಹಳ ಮೃದು, ದಿಢೀರಂತ ಬಹಳ ಬೇಗ ಮಾಡುವಂತಹ ಸರಳವಾದ ರಾಗಿ ಇಡ್ಲಿ. ಇದು ಕೇವಲ 30 ನಿಮಿಷ ಸಾಕು ಇಡ್ಲಿ ರೆಡಿ ಮಾಡೋಕ್ಕೆ. ಅದೇ ಉದ್ದಿನ ಇಡ್ಲಿ ಮಾಡಬೇಕಾದ್ರೆ ಹಿಂದಿನ ದಿನ ನೆನೆಸಬೇಕು, ರುಬ್ಬಬೇಕು. ಸ್ವಲ್ಪ ಹುಳಿ ಆದರೂ ಸಹಿತ ತಿಂದರೆ ಹುಳಿ ತೇಗ್ ಬಂದುಬಿಡುತ್ತೆ. ಈಗ ಬನ್ನಿ, ನಾನು ರಾಗಿ ಇಡ್ಲಿ ಮಾಡುವ ರೆಸಿಪಿನ ನಿಮಗೆ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಮೊದಲಿನಿಂದ ಕೊನೆಯವರೆಗೂ ನೋಡಿ, ಆಗಲೇ ಗೊತ್ತಾಗೋದು. ಬನ್ನಿ ಈಗ ಇಡ್ಲಿ ಮಾಡೇ ಬಿಡೋಣ. ಒಂದು ಅಗಲವಾದ ಬಟ್ಲು ತಗೊಂಡಿದ್ದೀನಿ. ಅದಕ್ಕೆ ಒಂದು ಅಳತೆಯಲ್ಲಿ 1 ಲೋಟದಷ್ಟು ರಾಗಿ ಹಿಟ್ಟು ಹಾಕಿದ್ದೀನಿ. ಇದು ನಮ್ಮ ಮನೇಲೇ ನಾನು ರಾಗಿ ತಂದು ಒಣಗಿಸಿ ಹಿಟ್ಟು ಮಾಡಿಸಿರೋದು. ಕೊಂಡ್ಕೊಂಡು ಬಂದಿರೋ ಹಿಟ್ಟು ಇಷ್ಟು ರುಚಿ ಇರಲ್ಲ. ಇದರ ಅಳತೆಯ ಅರ್ಧದಷ್ಟು ನಾನು ಗಟ್ಟಿಯಾದ ಸಿಹಿ ಮೊಸರು ಹಾಕ್ತೀನಿ. ಸಿಹಿ ಮೊಸರನ್ನ ಇದಕ್ಕೆ ರುಚಿ ಕೊಡೋದು. ಈಗ ರುಚಿಗಾಗಷ್ಟು ನಾನು ಉಪ್ಪು ಹಾಕ್ತೀನಿ. ಈಗ ರಾಗಿ ಹಿಟ್ಟು ಮತ್ತು ಮೊಸರನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಹೀಗೆ ಒಂದು 10 ನಿಮಿಷ ಬಿಡಬೇಕು. ಸ್ವಲ್ಪ ದಪ್ಪ ಅನಿಸಿದ್ರೆ 1/4 ಲೋಟದಷ್ಟು ನೀರು ಹಾಕೋಣ. ಇಡ್ಲಿ ಹಿಟ್ಟಿನ ಹದಕ್ಕೆ ಇರಬೇಕು. ತಟ್ಟೆಯಲ್ಲಿ ನಾನು 4 ಸ್ಪೂನಷ್ಟು ಕ್ಯಾರೆಟ್ ತುರಿ ಇಟ್ಕೊಂಡಿದ್ದೀನಿ. ಕರಿಬೇವು ಸಣ್ಣ ಹೆಚ್ಚಿಟ್ಕೊಂಡಿದ್ದೀನಿ 1 ಸ್ಪೂನು. 2 ಸ್ಪೂನಷ್ಟು ಕಾಯಿ ತುರಿ ಇದೆ. 1/4 ಇಂಚು ಶುಂಠಿನ ತುರಿದಿಟ್ಕೊಂಡಿದ್ದೀನಿ. 1 ಹಸಿಮೆಣಸನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ 2 ಸ್ಪೂನಷ್ಟು ಗೋಡಂಬಿನ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ. 2 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಈಗ ಅರ್ಧ ಸ್ಪೂನಷ್ಟು ನಾನು ಸಾಸಿವೆ ಕಾಳು ಹಾಕ್ತೀನಿ. ಸಣ್ಣಗಾಗಿ ಹೆಚ್ಚಿಟ್ಕೊಂಡಿರೋ ಕರಿಬೇವನ್ನ ಹಾಕ್ತೀನಿ. ಈಗ 1 ಸ್ಪೂನು ಕಡಲೆಬೇಳೆ ಹಾಕ್ತೀನಿ. ಅದ್ರ ಜೊತೆಗೆ ಅರ್ಧ ಸ್ಪೂನು ಉದ್ದಿನಬೇಳೆ ಹಾಕ್ತೀನಿ. ಸ್ವಲ್ಪ ಹುರಿತೀನಿ. ಫ್ರೈ ಆಗಬೇಕು ಕಡಲೆಬೇಳೆ ಉದ್ದಿನಬೇಳೆ, ಯಾವಾಗಲೂ ಅದು ಟೇಸ್ಟ್ ಕೊಡುತ್ತೆ. ಈಗ ಹಸಿಮೆಣಸನ್ನು ಹಾಕ್ತೀನಿ. ಹಸಿಮೆಣಸು ಸಹ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರಬೇಕು. ಶುಂಠಿ ತುರಿನ ಹಾಕ್ತೀನಿ. ಸ್ವಲ್ಪ ಫ್ರೈ ಮಾಡೋಣ. ಈಗ ತುರಿದಿಟ್ಕೊಂಡಿರೋ ಕ್ಯಾರೆಟ್ ತುರಿ ಹಾಕೋಣ. ಕ್ಯಾರೆಟ್ ತುರಿ ಹಾಕಿದ ಮೇಲೆ 2 ನಿಮಿಷ ಫ್ರೈ ಮಾಡಬೇಕು, ಜಾಸ್ತಿ ಮಾಡಬಾರ್ದು. ನೋಡಿ, ಈಗ ಗ್ಯಾಸ್ ಆಫ್ ಮಾಡಿಬಿಡೋಣ. ಈ ಹಾಕಿರೋ ಒಗ್ಗರಣೆ ಎಲ್ಲ ಸ್ವಲ್ಪ ತಣ್ಣಗಾಗಲಿ. ಈಗ ನೋಡಿ, ಹಿಟ್ಟು ಕಲಸಿ ನಾನು 10 ನಿಮಿಷ ಆಗಿದೆ. ಒಗ್ಗರಣೆಗೆ ಹಾಕ್ಕೊಂಡಿರೋದನ್ನೆಲ್ಲ ಮಿಕ್ಸ್ ಮಾಡ್ತೀನಿ ಹಿಟ್ಟಿಗೆ. ಈಗ 2 ಸ್ಪೂನಷ್ಟು ಕಾಯಿ ಹೂವನ್ನ ಹಾಕ್ತೀನಿ. ಹಾಗೆ ಗೋಡಂಬಿ ಚೂರುಗಳನ್ನು ಹಾಕ್ತೀನಿ. ಈಗ ಒಂದ್ಸರಿ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಹಿಟ್ಟು ಸ್ವಲ್ಪ ದಪ್ಪ ಅನಿಸಿದರೆ ಸ್ವಲ್ಪ ನೀರು ಸಹಿತ ಮಿಕ್ಸ್ ಮಾಡ್ಬೋದು. ಈಗ 1/4 ಚಮಚದಷ್ಟು ನಾನು ಸೋಡಾ ಹಾಕ್ತೀನಿ. ಸೋಡಾ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಹಿಟ್ಟು ನೋಡಿ ರೆಡಿಯಾಗಿದೆ. ಸ್ವಲ್ಪ ದಪ್ಪ ಅನಿಸುತ್ತೆ. ನಾನಿಲ್ಲಿ 2 ಸ್ಪೂನಷ್ಟು ನೀರು ಹಾಕ್ತೀನಿ. ಹೇಗಿರಬೇಕು ಹದ ಅಂದರೆ ಇಡ್ಲಿ ಹಿಟ್ಟಿಂದು ಸೇಮ್, ಅದಕ್ಕೂ ಜಾಸ್ತಿ ನೀರಾಗಬಾರ್ದು, ಆವಾಗ ಇಡ್ಲಿ ಚೆನ್ನಾಗಿ ಬರೋಲ್ಲ. ಈಗ ನೋಡಿ, ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಲೈಟಾಗಿ ಎಣ್ಣೆ ಹಚ್ಚಿದ್ದೀನಿ. ಹೀಗೆ ಮಾಡೋದ್ರಿಂದ ಇಡ್ಲಿ ಸಲೀಸಾಗಿ ತೆಗೆಯಕ್ಕೆ ಬರುತ್ತೆ. ಈಗ ಇಡ್ಲಿ ಹಿಟ್ಟನ್ನು ನಾನು ಹಾಕ್ತಾ ಇದ್ದೀನಿ ಇಡ್ಲಿ ಪಾತ್ರೆಗೆ. ಇದು ಸ್ವಲ್ಪ ತುಂಬ ಹಾಕಿದರೂ ಏನು ಉಬ್ಬಿ ಹಿಟ್ಟು ಹೊರಗಡೆ ಬರೋಲ್ಲ, ಉದ್ದಿನ ಹಿಟ್ಟಿನ ಥರ. ಈಗ ನೋಡಿ, ಇಡ್ಲಿ ಹಿಟ್ಟು ಹಾಕಾಯಿತು. ನಾನಿಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ. 2 ಲೋಟದಷ್ಟು ನೀರು ಹಾಕಿದ್ದೀನಿ. ನೀವು ಇಡ್ಲಿ ಪಾತ್ರೆ ಇಟ್ಕೊಂಡು ಬೇಯಿಸ್ಬೋದು. ಈಗ ಇಡ್ಲಿ ಸ್ಟ್ಯಾಂಡನ್ನು ನಾನು ಈ ಕುಕ್ಕರ್ ಪಾತ್ರದೊಳಗೆ ಇಳಿಸ್ತೀನಿ. ಈಗ ಇದಕ್ಕೆ ಒಂದು ಮುಚ್ಚೋಣ. ಈಗ ವೆಯ್ಟ್ ಹಾಕೋಲ್ಲ, ನಾನು 1 ಲೋಟವನ್ನು ಕೌಚಿಡ್ತೀನಿ. 20 ನಿಮಿಷ ಬೇಯಿಸೋಣ. ಈಗ ಇಡ್ಲಿ ಬೆಂದಿದೆ. ನಾನು ತಟ್ಟೆನ ತೆಗೆದು ಹೊರಗಿಟ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾಗಬೇಕು ಇದನ್ನು ಬಿಡಿಸ್ಬೇಕಾದ್ರೆ. ಈಗ ಇಡ್ಲಿ ತಣ್ಣಗಾಗಿದೆ. ನಿಧಾನವಾಗಿ ಸ್ಪೂನಲ್ಲಿ ಬಿಡಿಸೋಣ.
ಬಹಳ ಮೃದುವಾಗಿ ಬಂದಿದೆ ನೋಡಿ ಇಡ್ಲಿ. ಸ್ವಲ್ಪನೂ ಈ ಇಡ್ಲಿ ತಿಂದರೆ ಬಾಯಾರಿಕೆ ಆಗಲ್ಲ, ಹುಳಿ ತೇಗ್ ಬರೋಲ್ಲ. ಎಲ್ಲಿಗಾದರೂ ಹೋಗಿ ಬಂದಾಗ ನಮಗೆ ತಿಂಡಿ ಮಾಡೋದೇನು ಅಂತ ಯೋಚನೆ ಮಾಡಬೇಕಾದ್ರೆ ದಿಢೀರಂತ 30 ನಿಮಿಷದಲ್ಲಿ ರೆಡಿ ಮಾಡ್ಬೋದು ಈ ಇಡ್ಲಿ. ಇದಕ್ಕೆ ಯಾವ್ದು ಬೇಕಾದರೂ ನಂಚ್ಕೊಳ್ಳೋಕ್ಕೆ ಮ್ಯಾಚ್ ಆಗುತ್ತೆ. ಕಾಯಿ ರಸ, ಕಾಯಿ ಚಟ್ನಿ, ಸಾಂಬಾರು, ಹಾಗೆ ಚಟ್ನಿ ಪುಡಿ, ಮೊಸರು ಸಹಿತ ತುಂಬ ಟೇಸ್ಟ್ ಕೊಡುತ್ತೆ ನೋಡಿ. ಸುಲಭವಾಗಿ ಬೇಗ ಮಾಡುವಂಥ ರಾಗಿ ಇಡ್ಲಿ ನೋಡಿದ್ರಲ್ಲ, ನೀವು ಸಹಿತ ಒಮ್ಮೆ ಟ್ರೈ ಮಾಡಿ ಇದರ ರುಚಿ ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಕ್ಕೋಸ್ಕರ ಕಾಯ್ತಾ ಇರಿ. ಧನ್ಯವಾದಗಳು.